ನಾನು ಅದೇ ಹೇಳಿದೆ ನೋಡ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅದು ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಯಾಕಂದರೆ ಪ್ರತಿಯೊಂದು ಸಲ ನಾವು ನೀವು ತಮಿಳ್ನಾಡು ಮಲಯಾಳಂನಲ್ಲಿ ನೋಡಿ ಒಂದು ವಿಭಿನ್ನ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತಾರೆ. ಯಾಕಂದರೆ ಅವ್ರು ನೋಡೋದು ಒಂದೇ ನೋಡೋದು, ಎಲ್ಲ ಯಾಕಂದ್ರೆ ನೋಡ್ತಾ ಇರೋದು. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಚಿಕ್ಕ ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನ ನೋಡಿಕೊಂಡು ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ, ನೋಡಿ ಈ ಪಿಕ್ಚರ್ ನೋಡಿ. ನಾನು ಇವತ್ತೇ ಬರ್ಸ್ಕೊಡ್ತೀನಿ, ಸಿನಿಮಾ ಸೂಪರ್ ಹೋಗುತ್ತೆ. ತೋರಿಸಿದ್ರು, ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದಕ್ಕೆ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದನ್ನು ಚಿಕ್ಕ ಪಾತ್ರ ಮಾಡಿದ್ರು. ಅದಾದಮೇಲೆ ಕೆಂಡ ಸಬ್ಜೆಕ್ಟ್. ಇವಾಗ ಸೂರ್ಯ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡ್ತಾರೆ. ಆ ಪಿಕ್ಚರ್ ಸೂಪರ್. ಆ ಪಿಕ್ಚರ್ಗೆ ಹೋಗಿ ಬ್ರಿಟಿಷ್ ಅವರು ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪಾತ್ರ. ಇದನ್ನು ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ. ಕೆ ಎ ವರ್ಡ್ ಬಿಟ್ಟಿದ್ದಾರೆ. ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪಾತ್ರ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ನಿಂತ್ಕೋಬೇಕು ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಗೊತ್ತಾ ಅವರಿಗೆ. ಅದರಲ್ಲಿ ನಾಗಭದ್ರ ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ಕನ್ನಡ ಇರ್ಬೋದು, ನಾನು ಪ್ರತಿಯೊಂದು ಪಾತ್ರ ಮಾಡ್ತೀನಿ. ನನಗೆ ತುಂಬ ಬೇರೆ ಥರ ಕಾಣ್ತಾರೆ. ನನಗೆ ನಾವು ನೋಡೋದಿಲ್ಲ, ಇಷ್ಟು ಮಕ್ಕಳು ಮೊಬೈಲ್ ನೋಡಿದ್ದೀನಿ. ಆ ಮೊಬೈಲ್ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ, ಭಾಳ ಎಲ್ಲ ಅನಿಸುತ್ತೆ. ಆಮೇಲೆ ಪೂರ್ಣಿಮೆ ವಿಷಯ ಒಂದು ಹೇಳಿದ್ರು ವಿಕಿ, ಇದರ ಭಾಳ ಥ್ಯಾಂಕ್ಸ್. ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಬೇಕು. ಯಾರು ಬಂದವರು ಬರದೇ ಹೆಂಗಿರುತ್ತೆ. ಯಾಕಂದ್ರೆ ಅಮ್ಮನ ಬರೀ ಎಲ್ಲ ಲಭ ಇಲ್ಲ, ಅಮ್ಮ ಲಭ್ಯತೆ ಸಾಫ್ಟ್ ಇದೆ. ಎರಡು ಅಂತಾರೆ ಅವ್ರು ಯಾವತ್ತೂ ಯಾವಾಗ ಇರ್ಬೇಕು ರಪ್ಪ ಇರ್ತಾರೆ. ಸಾಫ್ಟ್ ಯಾವಾಗ ಪಿಕ್ಚರ್ ಹಾಕ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಪ್ಪ ಇರಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡಿದ್ರು. ಅದಕ್ಕೆ ಅದು ಬೆಸ್ಟ್. ನಾನು ಭಾಳ ಹೆಮ್ಮೆ ಅನಿಸ್ತಾ ಇದ್ದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಪಾತ್ರ ನನಗೆ ತುಂಬ ಫೇವ್ರೆಟ್ ಟೈಟಲ್ ಇದು. ಅಮಿತಾಬ್ ಬಚ್ಚನ್ ಕಾಲಪಾತ್ರ. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ಬರ್ತಾ ಇದ್ದೆ. ಕಾಲಪಾತ್ರ ನಾನು ಓಕೆ ಕಾಲಪಾತ್ರ ಆ ನೆಲನೇ ಇರಬೇಕು. ಯಾಕಂದ್ರೆ ಯಾವತ್ತೂ ಅಂದ್ರೆ ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದ್ರೂ ಆಗ್ಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ನಮಗೂ ಜೀವ ಇದೆ, ಕಲ್ಲು ಬಗೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಅದಕ್ಕೆ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಈ ಕಥೆ ಮೋಸ್ಟ್ ಮೋಟಿವೇಶನ್ ಅದೇ ಗುಡ್. ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾವ್ದಕ್ಕೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾವ್ದಕ್ಕೋಸ್ಕರ ನಾವು ಕಲಿಯೋದು ಶುರು ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾವ್ದಕ್ಕೋಸ್ಕರ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಥರ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬಗ್ಗೆ ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಮಾತಾಡ್ತಾರೆ. ಹಂಗಿರ್ಬೇಕಂದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ, ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ. ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಸಿನಿಮಾಗಳನ್ನ ಅಂಕಬಾರ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ಕ್ಲಿಕ್ ಬಟ್ಟೆ ಮಾಡಬಾರ್ದು. ಇಷ್ಟೊಂದೇ ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನವರಿ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷ ಮಾಡ್ಬೋದು. ಅವ ಯಾರು ಬಗ್ಗೆ ಇಷ್ಟಪಟ್ಟು ಬೇಕಾಗುತ್ತೆ ಅಂತ ಇಲ್ಲ. ಕಥೆ ಮುಖ್ಯ. ಆಮೇಲೆ ನಾವೇನು ತೆಗಿತೀವಿ ಅದು ಮುಖ್ಯ. ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಸಿನಿಮಾ ಕೂಡಿಸ್ಬೇಕು. ಸಿನಿಮಾ ನೋಡಿದಾಗ ಅನ್ಸ್ಬೇಕು ಇವತ್ತು ಅಪ್ಪತ್ತು ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪೆಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಪ್ರೆಸ್ ಸಪೋರ್ಟ್ ಮಾಡಿ. ಒಳ್ಳೆ ಪಾಯಿಂಟ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜಯ ಜೋರಾಗಿ ಸಫಲ ಶಿವಣ್ಣ ಮಾತಾಡಬೇಕು. ಲೆಕ್ಕಕ್ಕೆ ಯಾರಿಗೆ ಕಿಂಗ್ ಆಕ್ಟಿವಿಟಿ ಇರುತ್ತೆ ಅದು ಹೋಗಿ ಅದೇ ಶಿವಣ್ಣ ನಿಮಗೆಲ್ಲ ಕರೆಯೋದು ಕರುನಾಡ ಚಕ್ರವರ್ತಿಯನ್ನ ಸಿನಿಮಾದಲ್ಲಿ ನಮ್ಮ ಹೀರೋ ಉಪ್ಪಿಟ್ಟು ಮಾಡಿದಾಗ
ಆ ಬ್ರಷ್ ಅಲ್ಲಿ ಆಗಲಿ ಏನೇ ಆಗಲಿ ಒಂದ್ಸರಿ ಮಾಡಿ ಸರ್ ಮಾಡ್ತೀರಾ ಪ್ಲೀಸ್ ನೀವೇ ಸರ್